Hello my dear students. In our previous video we were discussing regarding different types of chart. Okay, so in this particular video we will start with another topic, that is macro. Okay, so a macro is a shortcut for performing a series of action in an Excel worksheet. Okay, macro idu ಒಂದು shortcut in our Excel. ಶಾರ್ಟ್ಕಟ್ ಅಂದರೆ ಒಂದೇ ಒಂದು ಪರ್ಟಿಕ್ಯುಲರ್ ಟಾಸ್ಕನ್ನು ಪ್ರತಿ ಸಲ ಮಾಡಬೇಕಾದ್ರೆ ಸಿರೀಸ್ ಆಫ್ ಟೈಮ್ ಮಾಡಬೇಕಾದ್ರೆ ನಾವು ಮ್ಯಾಕ್ರೋನ ಯೂಸ್ ಮಾಡ್ತೀವಿ. ಸಪೋಸ್ ಐ ಹ್ಯಾವ್ ಅ ವರ್ಕ್ಶೀಟ್, ಒಂದು ವರ್ಕ್ಶೀಟ್ನಲ್ಲಿ ಐ ಹ್ಯಾವ್ ಅ ಡೇಟಾ, ಒಂದು ಡೇಟಾಗೆ ನಾನು ಅದರ ಸೈಜನ್ನು ಚೇಂಜ್ ಮಾಡೋದು, ಫಾಂಟ್ ಸೈಜ್ ಚೇಂಜ್ ಮಾಡೋದಾಗಿರ್ಬೋದು, ಆಮೇಲೆ ಅದ್ರ ಕಲರ್ ಚೇಂಜ್ ಮಾಡೋದಾಗಿರ್ಬೋದು, ಎವ್ರಿ ಅದರ್ ಟಾಸ್ಕ್ ವಿ ಆರ್ ಡೂಯಿಂಗ್ ಫಾರ್ ಅ ಪರ್ಟಿಕ್ಯುಲರ್ worksheet data. So if you want to do the same task again and again in a different series, so at that time we will use the macro. Okay, ಪ್ರತಿ ಅದೇ ಟಾಸ್ಕನ್ನು ಪ್ರತಿ ಸಲ ಮಾಡೋದು, it will take a huge amount of time. So if you created one macro, if you recorded it, and whenever you require you can run on the different data ಅಂತ ಹೇಳ್ಬೋದು. ಸಪೋಸ್ ಒಂದು ಪರ್ಟಿಕ್ಯುಲರ್ ಡೇಟಾಗೆ ನಾನು ಏನೇ ಚೇಂಜಸ್ ಮಾಡಿದ್ದನ್ನು ಮತ್ತು ಬೇರೆ ಡೇಟಾಗೂ ಕೂಡ ಅದೇ ಚೇಂಜಸ್ ಮಾಡಲಿಕ್ಕೆ ಪ್ರತಿಯೊಂದು ಸಲ ಮಾಡೋದು ಅದು ಭಾಳಷ್ಟು ಟೈಮನ್ನ ತಗೋವಂಥದ್ದು. ಸೊ ಮ್ಯಾಕ್ರೋ ಇದು ಒಂದು ರೆಕಾರ್ಡ್ ಮಾಡುವಂಥದ್ದು. ಸೊ ಒಂದು ಡೇಟಾಗೆ ನಾವು ಏನೇನು ಚೇಂಜಸ್ ಮಾಡಿದ್ದೀವಲ್ಲ ಅದನ್ನು ನಾವು ಒಮ್ಮೆ ರೆಕಾರ್ಡ್ ಮಾಡಿಟ್ಕೊಂಡು ಬೇರೆ ಡೇಟಾ ಮೇಲೆ ಅದನ್ನೇ ರನ್ ಮಾಡಿದಾಗ ಇಲ್ಲಿ ನಾವು ಯಾವುದು ಟಾಸ್ಕ್ ಮಾಡಿದ್ದೀವಲ್ಲ ಅದನ್ನು ನಾವು ಆ ಪರ್ಟಿಕ್ಯುಲರ್ ಡೇಟಾ ಮೇಲೂ ಮಾಡುವಂಥದ್ದು. ಓಕೆ, ಇಟ್ ಈಸ್ ಅ ಟೈಮ್ ಉಳಿಸುವಂಥ ಒಂದು ಕೆಲಸನ ನಾವೇನು ಹೇಳ್ತೀವಿ, ಮ್ಯಾಕ್ರೋ ಅಂತ ಹೇಳ್ತೀವಿ. ಓಕೆ, ಸೊ ಇಟ್ ಈಸ್ ಅ ಶಾರ್ಟ್ಕಟ್ ಫಾರ್ ಪರ್ಫಾರ್ಮಿಂಗ್ ಅ ಸಿರೀಸ್ ಆಫ್ ಆ್ಯಕ್ಷನ್. ವಿ ಆರ್ ಡೂಯಿಂಗ್ ಅ ಸಿರೀಸ್ ಆಫ್ ಆ್ಯಕ್ಷನ್ ಆನ್ ಅ ಪರ್ಟಿಕ್ಯುಲರ್ ಡೇಟಾ. ಸೊ ಇನ್ ಅ ವರ್ಕ್ಶೀಟ್ನಲ್ಲಿ ಮಾಡುವಂಥದ್ದು. ಸೊ ಇಟ್ ವಿಲ್ ರೆಡ್ಯೂಸ್ ಅವರ್ ಟೈಮ್ ಆನ್ ಡೂಯಿಂಗ್ ಅದರ್ ಡೇಟಾ. ಬೇರೆ ಡೇಟಾ ಮೇಲೆ ಅದೇ ಒಂದು ಟಾಸ್ಕನ್ನು ಸಿರೀಸ್ ಆಫ್ ಆ್ಯಕ್ಷನನ್ನು ನಾವು ಇನ್ನೊಂದು ಡೇಟಾ ಮೇಲೆ ಮಾಡಬೇಕಾದ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಟು ರೆಡ್ಯೂಸ್ ದ್ಯಾಟ್ ಟೈಮ್ ವಾಟ್ ವಿ ಡೂ, ವಿ ರನ್ ಮ್ಯಾಕ್ರೋ ಆನ್ ದಟ್ ಪರ್ಟಿಕ್ಯುಲರ್ ಡೇಟಾ ಅಂಥೇಳಿ ನಾವು ಕರಿಬೋದು. ಸೊ ದೀಸ್ ಆರ್ ಯೂಸ್ಫುಲ್ ಫಾರ್ ಆಟೋಮೇಟಿಂಗ್ ಕಂಪ್ಲೆಕ್ಸ್ ಆರ್ ರಿಸ್ಪೆಕ್ಟಿವ್ ಟಾಸ್ಕ್. ಓಕೆ, ನಾವು ಕಂಪ್ಲೆಕ್ಸ್ ಟಾಸ್ಕ್ ಮಾಡ್ಬೋದು ಅಥವಾ ರಿಪೀಟೆಡ್ ಟಾಸ್ಕನ್ನು ಯಾವಾಗ ಮಾಡ್ತಿರ್ತೀವಲ್ಲ ಆವಾಗ ನಾವು ಮ್ಯಾಕ್ರೋವನ್ನು ಯೂಸ್ ಮಾಡ್ತೀವಿ. ಓಕೆ, ಒನ್ಸ್ ಅ ಮ್ಯಾಕ್ರೋ ಈಸ್ ಕ್ರಿಯೇಟೆಡ್ ಯು ಕ್ಯಾನ್ ಆಕ್ಟಿವೇಟ್ ಇಟ್ ಬೈ ಯೂಸಿಂಗ್ ದಿ ಮ್ಯಾಕ್ರೋ ಡೈಲಾಗ್ ಬಾಕ್ಸ್. ಸೊ ಫಸ್ಟ್ ಥಿಂಗ್ ಈಸ್ ವಿ ಹ್ಯಾವ್ ಟು ಕ್ರಿಯೇಟ್ ಒನ್ ಮ್ಯಾಕ್ರೋ ಆ್ಯಂಡ್ ದೆನ್ whenever you require you can use that macro for do the particular task ಅಂತೇಳಿ ನಾವು ಹೇಳ್ತೀವಿ. ಓಕೆ, now we'll see how to create a macro. Creating and recording a macro. ಮ್ಯಾಕ್ರೋನ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಅಂತ ನೋಡೋಣ. ಸೊ ಫ್ರಮ್ ದ ಡೆವಲಪರ್ ಕಮಾಂಡ್ ಟ್ಯಾಬ್ ಇನ್ ದ ಕೋಡ್ ಗ್ರೂಪ್ ಕ್ಲಿಕ್ ರಿಕಾರ್ಡ್ ಮ್ಯಾಕ್ರೋ. ದೇರ್ ಇಸ್ ಅ ಡೆವಲಪರ್ ಕಮಾಂಡ್ on your particular MS Excel worksheet. The ribbon we have a tab called developer command tab. In that there will be a code group. In that select the or click on the record macro. ನೀವು ಇಲ್ಲಿ ನೋಡಬಹುದು in this particular picture in screenshot you can see there is a macros. Okay, you will in some laptops you may get it in the view tab ನಲ್ಲಿ ನೀವು macro ಇರ್ತದ, ಅಥವಾ in some other versions you may get it on developer command ನಲ್ಲಿ ನೀವು ಮಾಡಬಹುದು. in your textbook they have given it is 2007 version of MS Excel. it was in developer command tab. So click on developer command. In that a group called code group. In that select a record macro option. So click on macros. In that you can see a record macro. Once you click on that record macro, the record macro dialog box will appear on the screen. Record macro ಅನ್ನುವಂಥ ಮೇಲೆ ನೀವು ಕ್ಲಿಕ್ ಮಾಡಿದಾಗ it will display one dialog box ಈ ರೀತಿ ಆಗ್ತದೆ. So in that there is a option called the macro name text box. ಅಲ್ಲಿ ಒಂದು macro name ಅಂತ ಹೇಳಿ ಒಂದು text box ಅನ್ನು ನೋಡಬಹುದು. Here you have to type a name for the new macro. ನಿಮಗೆ ಒಂದು ಮ್ಯಾಕ್ರೋನ ಕ್ರಿಯೇಟ್ ಮಾಡ್ತಿದ್ದ ಅಂದರೆ ಅದಕ್ಕೆ ನೀವು ನೇಮ್ ಕೊಡಬೇಕಾಗ್ತದೆ. ನಿಮಗೆ ಯಾವುದು ನೇಮ್ ಕೊಡಬೇಕಂತ ಅನಿಸ್ತದಲ್ಲ ನೀವು ಅದನ್ನು ನೇಮನ್ನು ಇಲ್ಲಿ ಟೈಪ್ ಮಾಡುವಂಥದ್ದು. ಸೊ ನೆಕ್ಸ್ಟ್
in the shortcut key text box, type a letter that will be used to activate the macro. Okay, ನೀವು ಕೀಬೋರ್ಡ್ನಲ್ಲಿ ಶಾರ್ಟ್ಕಟ್ ಕೀನು ನೀವು ಮಾಡ್ಕೋಬೋದು. ಸಪೋಸ್ ದೇರ್ ಇಸ್ ಅ ಕಂಟ್ರೋಲ್ ಪ್ಲಸ್ ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ, ನೀವು ಕೀಬೋರ್ಡ್ನಲ್ಲಿ ಯಾವುದು ಬೇಕಾದರೂ ಕೀಯನ್ನು ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ಟೈಪ್ ಮಾಡಿದ್ದೇ ಆದಲ್ಲಿ ನೀವು ಮೈಕ್ರೋನ ರನ್ ಮಾಡಲಿಕ್ಕೆ ಕಂಟ್ರೋಲ್ ಪ್ಲಸ್ ಆ ಕೀಯನ್ನು ಪ್ರೆಸ್ ಮಾಡಿದರೆ ಆಟೋಮೆಟಿಕ್ ಆಗಿ ನಿಮ್ಮ ಮ್ಯಾಕ್ರೋ ರನ್ ಆಗುವಂಥದ್ದು. ಅದಕ್ಕೆ ನಾವು ಆಪ್ಷನಲ್ ಇದು, ನೀವು ಶಾರ್ಟ್ಕಟ್ ಕೀ ಬೇಕಾಗಿದ್ದರೆ ಯು ಹ್ಯಾವ್ ಟು ರೈಟ್ ಆರ್ ಟೈಪ್ ಅ ಪರ್ಟಿಕ್ಯುಲರ್ ಕೀ ನೇಮ್ ಇನ್ ದ್ಯಾಟ್ ಟೆಕ್ಸ್ಟ್ ಬಾಕ್ಸ್ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್, ಟು ಸೇವ್ ದ ಮ್ಯಾಕ್ರೋ ಟು ದ ವರ್ಕ್ ಬುಕ್ that is currently open from the store macro, use the pull down list to select the workbook. Suppose you want to save that macro, ಆ ಮ್ಯಾಕ್ರೋನ ಸೇವ್ ಮಾಡಲಿಕ್ಕೆ ನೀವೇನು ಮಾಡಬೇಕು, ನೀವು ಯಾವ ವರ್ಕ್ಬುಕ್ನಲ್ಲಿ ಅದನ್ನು ವರ್ಕ್ ಮಾಡ್ತಾ ಇದ್ದಾರಲ್ಲ, ಸೊ ದೇರ್ ಇಸ್ ಅ ಡ್ರಾಪ್ ಡೌನ್ ಬಾಕ್ಸ್, ದೇರ್ ಇಸ್ ಅ ಟ್ರ್ಯಾಂಗಲ್ symbol is there, the downward pull down symbol is there, you have to click on that. ಸೊ ನಿಮಗೆ ಯಾವ ವರ್ಕ್ಬುಕ್ನಲ್ಲಿ ಆ ಮ್ಯಾಕ್ರೋ ಸೇವ್ ಬೇಕಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡಿ ಸೇವ್ ಮಾಡ್ಕೋಬೇಕು. ಆ್ಯಂಡ್ ಇನ್ ದ ಡಿಸ್ಕ್ರಿಪ್ಷನ್ ಟೆಕ್ಸ್ಟ್ ಬಾಕ್ಸ್ ಟೈಪ್ ಅ ಸಮರಿ ಆಫ್ ದ ಮ್ಯಾಕ್ರೋಸ್ ಫಂಕ್ಷನ್. ಅಲ್ಲಿ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತದೆ, ಅಲ್ಲಿ ಈ ಮ್ಯಾಕ್ರೋನ ಯಾವುದರ ಸಲುವಾಗಿ ನೀವು ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಬರೀಬೋದು. ಇಟ್ಸ್ ಆಪ್ಷನಲ್, ಯು ಕ್ಯಾನ್ ರೈಟ್ ಆರ್ ಯು ಮೇ ಲೀವ್ ದ್ಯಾಟ್ ಪರ್ಟಿಕ್ಯುಲರ್ ಪಾಯಿಂಟ್. ದೆನ್ ಕ್ಲಿಕ್ ಓಕೆ ಬಟನ್. ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೀವು ಬರೆದ ತಕ್ಷಣ ಇಲ್ಲಿ ದೇರ್ ಇಸ್ ಅ ಓಕೆ ಬಟನ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಮ್ಯಾಕ್ರೋ ಡೈಲಾಗ್ ಬಾಕ್ಸ್. ಕ್ಲಿಕ್ ಆನ್ ದ್ಯಾಟ್. ಓಕೆ, ಸೊ ದ ರಿಕಾರ್ಡ್ ಮ್ಯಾಕ್ರೋ ಡೈಲಾಗ್ ಬಾಕ್ಸ್ ಕ್ಲೋಸಸ್ ಆ್ಯಂಡ್ ದ ಮ್ಯಾಕ್ರೋ ಬಿಗಿನ್ಸ್ ರಿಕಾರ್ಡಿಂಗ್. ಇದು ಇಷ್ಟು ಕ್ಲೋಸ್ ಮಾಡಿದ ತಕ್ಷಣ ಮ್ಯಾಕ್ರೋ ಡೈಲಾಗ್ ಬಾಕ್ಸ್ ಕ್ಲೋಸ್ ಆಗಿ ಇದು ರಿಕಾರ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಮ್ಯಾಕ್ರೋ. ಆವಾಗ ನೀವು ಏನೇನು ಪರ್ಟಿಕ್ಯುಲರ್ ಟಾಸ್ಕ್ ಆ ಪರ್ಟಿಕ್ಯುಲರ್ ಡೇಟಾ ಮೇಲೆ ಮಾಡಬೇಕಲ್ಲ ಅದನ್ನೆಲ್ಲ ಮಾಡಿಟ್ಕೊಂಡು ಅದನ್ನು ನೀವು ರೆಕಾರ್ಡ್ ಮಾಡಿ. ದೆನ್ ವೆನ್ ಫಿನಿಶ್ಡ್ ದ ಪರ್ಟಿಕ್ಯುಲರ್ ಟಾಸ್ಕ್ ಕ್ಲಿಕ್ ಸ್ಟಾಪ್ ರಿಕಾರ್ಡಿಂಗ್ ಫ್ರಮ್ ದ ಡೆವಲಪರ್ ಕಮಾಂಡ್. ಸಪೋಸ್ ನನಗೆ ಒಂದು ಡೇಟಾ ಇದೆ, ಅದಕ್ಕೆ ನಾನು ಮೊದಲು ಏನು ಮಾಡ್ತೀನಿ, ಒಂದು ಸೆಲ್ನಲ್ಲಿ ನಾನು ಒಂದು ವರ್ಡನ್ನು ಬರೆದಿದ್ದೀನಿ, ಅದನ್ನು ಫಸ್ಟ್ ಏನು ಮಾಡ್ತೀನಿ, ಅದಕ್ಕೆ ಕಲರ್ ಚೇಂಜ್ ಮಾಡ್ತೀನಿ, ಸೆಕೆಂಡ್ ಅದರ ಫಾಂಟ್ ಸೈಜ್ ಚೇಂಜ್ ಮಾಡ್ತೀನಿ, ಆಮೇಲೆ ಅದಕ್ಕೆ ಅಂಡರ್ಲೈನ್ ಹಾಕ್ತೀನಿ. ಸೊ 3 ಟಾಸ್ಕನ್ನು ಮಾಡಿ ರಿಕಾರ್ಡ್ ಮಾಡಿರ್ತೀನಿ ಮೈಕ್ರೋ, ಆಮೇಲೆ ಕ್ಲೋಸ್ ಮಾಡ್ತೀನಿ. ಓಕೆ, ಆವಾಗ ನನಗೇನು ಇನ್ನೊಂದು ಸೆಲ್ನಲ್ಲಿ ಒಂದು ವರ್ಡನ್ನು ಬರೀತೀನಿ. ಓಕೆ, ಇನ್ ಅನದರ್ ಸೆಲ್ ಐ ಹ್ಯಾವ್ ರಿಟರ್ನ್ ಒನ್ ವರ್ಡ್. ಸೊ ಇಫ್ ಐ ರನ್ ದ್ಯಾಟ್ ಮೈಕ್ರೋ ಆನ್ ದ್ಯಾಟ್, ವಾಟ್ ಇಟ್ ವಿಲ್ ಡಸ್, it will first make the color change of that word, then it will make the font size big and make the underline without taking my activity. ಓಕೆ, ಮ್ಯಾಕ್ರೋನ ಅಲ್ಲಿ ರನ್ ಮಾಡಿದಾಗ ನಾವು ಒಂದೇ ವರ್ಡ್ನಲ್ಲಿ ಏನು ಟಾಸ್ಕ್ ಎಲ್ಲ ಮಾಡಿದ್ದೀವಲ್ಲ ಸೇಮ್ ಟಾಸ್ಕು ಅದರ ಮೇಲೆ ರಿಪೀಟ್ ಆಗುವಂಥದ್ದು. ಸೊ ರಿಕಾರ್ಡ್ ಏನು ಮಾಡಿರ್ತೀವಲ್ಲ ಆ ಟಾಸ್ಕನ್ನು ನಾವು ದ ಸಿರೀಸ್ ಆಫ್ ಟಾಸ್ಕು ಅದರ ಮೇಲೂ ಕೂಡ ರಿಪೀಟ್ ಆಗುವಂಥದ್ದು ನಾವು ಏನಂತೀವಿ ಮ್ಯಾಕ್ರೋ ಅಂತ ಹೇಳಿ ಕರಿತೀವಿ. ಓಕೆ, ದೆನ್ ರನ್ನಿಂಗ್ ಅ ಮ್ಯಾಕ್ರೋ ನಾವು ಕ್ರಿಯೇಟ್ ಮಾಡಿದ್ದೀವಿ, ಆಮೇಲೆ ರಿಕಾರ್ಡ್ ಮಾಡಿದ್ದೀವಿ. ನನ್ನ ನೆಕ್ಸ್ಟ್ ಟರ್ಮ್ ಇಸ್ ಹೌ ಟು ರನ್ ಅ ಮ್ಯಾಕ್ರೋ. ಯು ಕ್ಯಾನ್ ರನ್ ಅ ಮ್ಯಾಕ್ರೋ ಓನ್ಲಿ ಆಫ್ಟರ್ ಇಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಆ್ಯಂಡ್ ರಿಕಾರ್ಡೆಡ್. ಒಂದು ಮ್ಯಾಕ್ರೋನ ರನ್ ಮಾಡಬೇಕಂದ್ರೆ ಮೊದಲು ಅದು ಕ್ರಿಯೇಟ್ ಆಗಿರಬೇಕು ಮತ್ತು ಅದು ರಿಕಾರ್ಡ್ ಆಗಿರಬೇಕು, ಅಂದಾಗ ಮಾತ್ರ ನಾವು ಅದನ್ನು ರನ್ ಮಾಡಲಿಕ್ಕೆ ಸಾಧ್ಯ. ಓಕೆ, ದ ಸ್ಟೆಪ್ಸ್ ಆರ್ ಫ್ರಮ್ ದ ಡೆವಲಪರ್ ಕಮಾಂಡ್ ಕೋಡ್ ಗ್ರೂಪ್ ಕ್ಲಿಕ್ ಮ್ಯಾಕ್ರೋ. ಅಗೇನ್ ವಿ ಹ್ಯಾವ್ ಟು ಕ್ಲಿಕ್ ಆನ್ ದ ಡೆವಲಪರ್ ಕಮಾಂಡ್ನಲ್ಲಿ ಕ್ಲಿಕ್ ಮಾಡುವಂಥದ್ದು. ಅಲ್ಲಿ ಕೋಡ್ ಗ್ರೂಪ್ನಲ್ಲಿ ಮ್ಯಾಕ್ರೋ ಅಂತ ಇರ್ತದೆ, ಯು ಹ್ಯಾವ್ ಟು ಸೆಲೆಕ್ಟ್ ದ್ಯಾಟ್. ದೆನ್ ದ ಮ್ಯಾಕ್ರೋ ಡೈಲಾಗ್ ಬಾಕ್ಸ್ ಅಪಿಯರ್ ಆಗ್ತದೆ. ಸೊ ಇನ್ ದೇರ್ ಇಸ್ ಅ ಸ್ಕ್ರೋಲ್ ಬಾಕ್ಸ್. ಅಲ್ಲಿ ನಾವು ಬೇರೆ ಬೇರೆ ಮ್ಯಾಕ್ರೋನ ಕ್ರಿಯೇಟ್ ಮಾಡಿದರೆ ಯು ಹ್ಯಾವ್ ಟು ಸೆಲೆಕ್ಟ್ ಯಾವ ಮ್ಯಾಕ್ರೋನ ನೀವು ರನ್ ಮಾಡ್ಬೇಕಂತ ಹೇಳಿ ನೀವು ಸೆಲೆಕ್ಟ್ ಮಾಡುವಂಥದ್ದು. ದೆನ್ ಕ್ಲಿಕ್ ಓಕೆ ಬಟನ್ ಅವ್ರ ಕ್ಲಿಕ್ ರನ್ ಬಟನ್ ಅಂತ ನೀವು ಕ್ಲಿಕ್ ಮಾಡಿದರೆ ಆ ಪರ್ಟಿಕ್ಯುಲರ್ ಮ್ಯಾಕ್ರೋ ರನ್ ಆಗ್ತದೆ. ಓಕೆ, ಸೊ ದ ಮೈಕ್ರೋ dialog box closes and the selected macro performs the step it recorded. ಈ ರೀತಿ ಕ್ಲಿಕ್ ರನ್ ಅಂದ ತಕ್ಷಣ ಆ ಪರ್ಟಿಕ್ಯುಲರ್ ರನ್ ಮಾಡುವಂತಹ ಮ್ಯಾಕ್ರೋ ರನ್ ಆಗ್ತದೆ, ಆಮೇಲೆ ಡೈಲಾಗ್ ಬಾಕ್ಸು ಕ್ಲೋಸ್ ಆಗ್ತದೆ. ದಿಸ್ ಈಸ್ ಹೌ ವಿ ಹ್ಯಾವ್ ಟು ಸೆಲೆಕ್ಟ್ ಅ ಪರ್ಟಿಕ್ಯುಲರ್ ಮ್ಯಾಕ್ರೋ. ಬಿಕಾಮ್ ಅಂತೇಳಿ ನಾವು ಒಂದು ಕ್ರಿಯೇಟ್ ಮಾಡಿದ್ದೀವಿ ಮ್ಯಾಕ್ರೋ, ಅಲ್ಲಿ ನೀವು ರನ್ ಅಂಥೇಳಿ ಆಪ್ಷನ್ ಇದೆಲ್ಲ, ಅಲ್ಲಿ ರನ್ ಅಂತಂದರೆ ಆ ಪರ್ಟಿಕ್ಯುಲರ್ ಮ್ಯಾಕ್ರೋ ರನ್ ಆಗ್ತದೆ. ದಿಸ್ ಈಸ್ ಹೌ ವಿ ರನ್ನಿಂಗ್ ಅ ಮ್ಯಾಕ್ರೋ. ನೆಕ್ಸ್ಟ್, ಹೌ ಟು ಡಿಲೀಟಿಂಗ್ ಅ ಮ್ಯಾಕ್ರೋ. ಒಂದು ಮ್ಯಾಕ್ರೋನ ನಾವು ರನ್ ಮಾಡಿದ್ದೀವಿ, ಸಪೋಸ್ ವಿ ಹ್ಯಾವ್ ಕ್ರಿಯೇಟೆಡ್ ಒನ್ ಮ್ಯಾಕ್ರೋ, ವಿ ಹ್ಯಾವ್ ರಿಕಾರ್ಡೆಡ್ ಆ್ಯಂಡ್ ವಿ ಹ್ಯಾವ್ ರನ್ ದ್ಯಾಟ್ ಮ್ಯಾಕ್ರೋ. ನಮಗೆ ಅದು ಯಾವುದೇ ಯೂಸ್ ಇಲ್ಲ ಅಂತ ಅಂದ್ಕೊಂಡ್ರೆ ಅದನ್ನು ನಾವು ಡಿಲೀಟ್ ಕೂಡ ಮಾಡ್ಬೋದು. ಹೌ ಟು ಡಿಲೀಟ್ ಅ ಮ್ಯಾಕ್ರೋ ವಿಲ್ ಸಿ ದ ಸ್ಟೆಪ್ಸ್.
You can delete a macro if it has no longer to use. ನಿಮಗೆ ಆ ಪರ್ಟಿಕ್ಯುಲರ್ ಮ್ಯಾಕ್ರೋ ಏನು ಯೂಸ್ ಇಲ್ಲ ಅಂದರೆ ಅದನ್ನು ನಾವು ಡಿಲೀಟ್ ಮಾಡ್ಬೋದು. ಸೊ ಹೌ ಟು ಡಿಲೀಟ್ ಈಸ್ ಫ್ರಮ್ ದ ಡೆವಲಪರ್ ಕಮಾಂಡ್ ಕೋಡ್ ಗ್ರೂಪ್ ಕ್ಲಿಕ್ ಮ್ಯಾಕ್ರೋ. ಅಗೇನ್ ಯು ಹ್ಯಾವ್ ಟು ಗೋ ಟು ದ ಡೆವಲಪರ್ ಕಮಾಂಡ್. In that code group you have to select the macro, then the macro dialog box will appear. Same dialog box appear ಆಗ್ತದೆ. ಆಮೇಲೆ from the macro name scroll box select the macro you want to delete. ಓಕೆ, ಅಲ್ಲಿ ನೀವು ಸಾಕಷ್ಟು ಮ್ಯಾಕ್ರೋಗಳು ಇರ್ತವೆ ನೀವು ಕ್ರಿಯೇಟ್ ಮಾಡಿರುವಂಥದ್ದು. ಅದರಲ್ಲಿ ನಿಮಗೆ ಯಾವ ಪರ್ಟಿಕ್ಯುಲರ್ ಮ್ಯಾಕ್ರೋನ ಡಿಲೀಟ್ ಮಾಡಬೇಕಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡುವಂಥದ್ದು. ಯು ಸ್ಕ್ರೋಲ್ ದ ಬಟನ್, ಸ್ಕ್ರೋಲ್ ಮಾಡಿ ಸೆಲೆಕ್ಟ್ ಮಾಡಿ ಡಿಲೀಟ್ ಅಂತ ಹೇಳಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಪರ್ಟಿಕ್ಯುಲರ್ ಮ್ಯಾಕ್ರೋ ಡಿಲೀಟ್ ಆಗುವಂಥದ್ದು. ಯು ಕ್ಯಾನ್ ಸಿ ಹಿಯರ್ ಆ್ಯಂಡ್ ಯು ಹ್ಯಾವ್ ಟು ಕ್ಲಿಕ್ ಡಿಲೀಟ್ ಆಪ್ಷನ್ ಆ್ಯಂಡ್ ಅ ಕನ್ಫರ್ಮೇಷನ್ ಡೈಲಾಗ್ ಬಾಕ್ಸ್ ಅಪಿಯರ್. ಡಿಲೀಟ್ ಅಂದ ತಕ್ಷಣ ನಿಮಗೆ ಒಂದು ಕನ್ಫರ್ಮೇಷನ್ ಡೈಲಾಗ್ಸ್ ಬಾಕ್ಸ್ ಬರ್ತದೆ. ಏನಂದರೆ ಡು ಯು ವಾಂಟ್ ಟು ಡಿಲೀಟ್ ಮ್ಯಾಕ್ರೋ ಬಿಕಾಮ್, ನಾನು ಬಿಕಾಮ್ ಕ್ರಿಯೇಟ್ ಮಾಡಿದ್ನೆಲ್ಲ ಮೈಕ್ರೋ ಅದನ್ನು ಡಿಲೀಟ್ ಮಾಡಬೇಕಾಗಿ ಅಂದ್ಕೊಂಡಿದ್ದೀವಲ್ಲ. ಸೊ ವಾಟ್ ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಕ್ಲಿಕ್ ಎಸ್ ಟು ಕನ್ಫರ್ಮ್ ದ ಡಿಲೀಷನ್. ಕ್ಲಿಕ್ ಎಸ್. ಒಂದು ವೇಳೆ ನೀವು ಮಾಡಲ್ಲ ಅಂದರೆ ಯು ಹ್ಯಾವ್ ಟು ಕ್ಲಿಕ್ ಆನ್ ನೋ. ದಿಸ್ ಈಸ್ ಹೌ ಯು ಡಿಲೀಟ್ ದಿ ಡೈಲಾಗ್ ಅ ಪರ್ಟಿಕ್ಯುಲರ್ ಮ್ಯಾಕ್ರೋ. ನೌ ದ ನೆಕ್ಸ್ಟ್ ಪಾರ್ಟ್ ಈಸ್ ಡೇಟಾ ಸಾರ್ಟಿಂಗ್. ಸಾರ್ಟಿಂಗ್ ಅಂದರೆ ಏನು, ಒಂದು ಡೇಟಾನ ವ್ಯವಸ್ಥಿತ ರೂಪದಲ್ಲಿ ಅದನ್ನು ಜೋಡಿಸುವಂಥದ್ದು. ಓಕೆ, ಸಾಲ್ಟ್ ಮಾಡುವಂಥದ್ದು. ಡೇಟಾ ನಾವು MS Excelನಲ್ಲಿ ಬರೆದಂತಹ ಡೇಟಾ ಇರ್ತದಲ್ಲ ಅದನ್ನು ವ್ಯವಸ್ಥಿತ ರೂಪದಲ್ಲಿ ಅದನ್ನು ಸಾಲ್ಟ್ ಮಾಡಿ ವ್ಯವಸ್ಥಿತ ರೂಪದಲ್ಲಿ ಜೋಡಿಸುವಂಥದ್ದಕ್ಕೆ ನಾವು ಡೇಟಾ ಸಾರ್ಟಿಂಗ್ ಅಂತ ಹೇಳಿ ಕರಿತೀವಿ. ಟು ಸಾರ್ಟ್ ದ ಡೇಟಾ ಇನ್ ವರ್ಕ್ಶೀಟ್ ಸೆಲೆಕ್ಟ್ ದ ಸೆಲ್ ಇನ್ ಕಾಲಮ್ ಒನ್ ಯು ವಾಂಟ್ ಟು ಸಾರ್ಟ್ ಆ್ಯಂಡ್ by then click either the sort ascending or sort descending button in the sort. Okay, suppose I have a list of student names in my worksheet. ನನ್ನ ವರ್ಕ್ಶೀಟ್ನಲ್ಲಿ ನಾನು ಒಂದು 10 ಸ್ಟೂಡೆಂಟ್ಸ್ದು ನೇಮನ್ನು ನಾನು ಬರೆದಿದ್ದೀನಿ. ಐ ವಾಂಟ್ ಟು ಸಾಲ್ಟ್ ಇಟ್ ಬೈ ಅಲ್ಫಾಬೆಟಿಕಲ್ ಆರ್ಡರ್, ಎದಿಂದ ಹಿಡ್ಕೊಂಡು ಝಡ್ವರೆಗೆ ಸೀರೀಸ್ ಆಗಿ ಅಸೆಂಡಿಂಗ್ ಆರ್ಡರ್ನಲ್ಲಿ ನಾನು ಅದನ್ನ ಸಾಲ್ಟ್ ಮಾಡಬೇಕಾಗಿದೆ. ಸೊ ವಾಟ್ ಹ್ಯಾವ್ ಟು ಡೂ ಈಸ್ ದೇರ್ ಆರ್ 2 ಆಪ್ಷನ್, ಒನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್. ಅಸೆಂಡಿಂಗ್ನಲ್ಲಿ ಎದಿಂದ ಹಿಡ್ಕೊಂಡು ಝಡ್ವರೆಗೆ ನಾನು ಡೇಟಾನ ಸಾಲ್ಟ್ ಮಾಡ್ಬೋದು. ಡಿಸೆಂಡಿಂಗ್ನಲ್ಲಿ ಏನೇನು ಮಾಡ್ಬೋದು ಅಂದರೆ ಝಡ್ದಿಂದ ಹಿಡ್ಕೊಂಡು ಏನಲ್ಲಿ ರಿಪೀಟ್ ಆಗಿ ನಾವು ರಿವರ್ಸ್ ಆಗಿ ಡೇಟಾನ ಸ್ಟೋರ್ ಮಾಡುವಂಥದ್ದು, ಸಾಲ್ಟ್ ಮಾಡುವಂಥದ್ದು. ಓಕೆ, ಸೊ ದ ಸಾಲ್ಟ್ ಅಸೆಂಡಿಂಗ್ ಬಟನ್ ಸಾರ್ಟ್ಸ್ ಫ್ರಮ್ A to Z. There is an option, sorting option. If you click on A to Z sort ascending, it will sort the data from A to Z. If you sort in descending, it will sort by Z to A. How they work, we'll see. Alphabet sorting. ನಾನು ಈಗ alphabet sort ಮಾಡಬೇಕಾಗಿದೆ. So how to do is select the all data. First what to do, ನಾನು ಆ ಸ್ಟೂಡೆಂಟ್ಸ್ ನೇಮನ್ನು ಸೆಲೆಕ್ಟ್ ಮಾಡಬೇಕು. Then from home tab select sort and filter button. You can look at this picture, you can see there is a A to Z sorting. Filter like symbol ಇದೆ ಸಾಲ್ಟ್ ಮಾಡುವಂಥದ್ದು. ಸಾಲ್ಟ್ ಆ್ಯಂಡ್ ಫಿಲ್ಟರ್ ಆಪ್ಷನ್ ಇದೆ. ಯು ಹ್ಯಾವ್ ಟು ಕ್ಲಿಕ್ ಆನ್ ದ್ಯಾಟ್. ಇಟ್ ವಿಲ್ ಡಿಸ್ಪ್ಲೇ ದಿ ಪಾಪ್ ಅಪ್ ಮೆನು. ಓಕೆ, ಈ ರೀತಿ ಬರ್ತದ ಆಪ್ಷನ್ಸು. ಇಫ್ ಯು ವಾಂಟ್ ಅಸೆಂಡಿಂಗ್ ಆರ್ಡರ್ ಕ್ಲಿಕ್ ಸಾಲ್ಟ್ A to Z ಆಪ್ಷನ್. ನಾವು ಅಸೆಂಡಿಂಗ್ ಆರ್ಡರ್ ಮಾಡಬೇಕಾದ್ರೆ ಇಲ್ಲಿ ಸಾಲ್ಟ್ A to Z ಅಂತಿದೆಯಲ್ಲ ಅದನ್ನು ಮಾಡಬೇಕು. ನೀವು ಡಿಸೆಂಡಿಂಗ್ ಅಂದರೆ ಸಾಲ್ಟ್ Z to A. ದಿರ್ ಇಸ್ ಅನದರ್ ಆಪ್ಷನ್ ಕಸ್ಟಮ್ ಸಾಲ್ಟ್. ಇಟ್ ವಿಲ್ ಡಿಪೆಂಡ್ಸ್ ಆನ್, ಅದು ಬೇರೆ ಆಪ್ಷನ್ ಕೊಡ್ತದೆ ನೀವು ಯಾವ ರೀತಿ ಸಾಲ್ಟ್ ಮಾಡಬೇಕಂತದ್ದು. ಐ ಹ್ಯಾವ್ ಸೆಲೆಕ್ಟೆಡ್ ಸಾಲ್ಟ್ A to Z. ಯು ಕ್ಯಾನ್ ಸಿ ಬಿಫೋರ್ ಸಾಲ್ಟಿಂಗ್ ಐ ಹ್ಯಾವ್ ದೀಸ್ ನಂಬರ್ಸ್ ಆಫ್ ಸ್ಟೂಡೆಂಟ್ಸ್ ನೇಮ್ಸ್. ಆಫ್ಟರ್ A to Z ನೋಡ್ಬೋದು A ಫಸ್ಟ್ J K R S V ಈ ರೀತಿ ಏದಿಂದ ಹಿಡ್ಕೊಂಡು ಝಡ್ವರೆಗೆ ಯಾವ ರೀತಿ ನಾನು ಡೇಟಾನ ಸಾಲ್ಟ್ ಮಾಡಿದ್ದೀನಿ ಅಂತ ಹೇಳಿ ನೀವು ನೋಡ್ಬೋದು. ಯೂಸಿಂಗ್ ಸಾಲ್ಟ್ ಆಪ್ಷನ್, ಸಾಲ್ಟ್ ಆ್ಯಂಡ್ ಫಿಲ್ಟರ್ ಆಪ್ಷನ್ ನೀವು ಈ ರೀತಿ ಮಾಡ್ಬೋದು. ಸೊ ದಿಸ್ ಈಸ್ ಹೌ ವಿ ಡಿಸ್ಕಸ್ಡ್ ಹೌ ಟು ಕ್ರಿಯೇಟ್ ಅ ಮ್ಯಾಕ್ರೋ, record a macro, run a macro and delete a macro, and also we have discussed about the data sorting in that alphabet sorting. So I hope you understood these particular topics. In our next video we will take another topics. Until then, take care, stay home and stay safe. Thank you.